ಹೇಳಿದ್ದೇನೆ. ಸೊ ಇದರ ಬಗ್ಗೆ ನಾನು ಸಾರ್ ಹೇಳಿರೋದು ನನಗೆ ಎಷ್ಟು ಅರ್ಥ ಆಗಿದೆ, ನಾನು ಎಷ್ಟು ಮನನ ಮಾಡ್ಕೊಂಡಿದ್ದೀನಿ ಅನ್ನೋದು ನಾನು ಸಾರ್ ಮಾತುಗಳಿಗೆ ಸಂಪೂರ್ಣವಾಗಿ ನ್ಯಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಕ್ಲಾಸಿನಿಂದ. ಇದರಲ್ಲಿ ಮೊದಲನೇದಾಗಿ ನಾವು ಸೃಷ್ಟಿ ವಿಧಾನಗಳ ಬಗ್ಗೆ ನಾವು ಸೃಷ್ಟಿ ಹೇಗೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇದ್ರಲ್ಲಿ ಏನಂದ್ರೆ ಮೊದಲನೇದಾಗಿ ನಾವೆಲ್ಲರೂ ಯಾರಂದ್ರೆ ಪಿರಮಿಡ್ ಮಾಸ್ಟರ್ಸ್. ಪಿರಮಿಡ್ ಮಾಸ್ಟರ್ಸ್ ನಾವೆಲ್ಲರೂ ಹೇಗಾಗಿದ್ದೀವಿ ಅಂದ್ರೆ, ನಾನೊಬ್ಬ ಪಿರಮಿಡ್ ಮಾಸ್ಟರ್ ಆಗ್ಬೇಕು, ನಾನು ಧ್ಯಾನ ಆಗ್ಬೇಕು ಅನ್ನೋ ಒಂದು ಕೋರಿಕೆಯಿಂದ ಈ ಒಂದು ಪಿರಮಿಡ್ ಮಾಸ್ಟರ್ಸ್ ನಾವು ಆಗಿದ್ದೀವಿ. ಇಲ್ಲಿ ಮೊದಲನೇದಾಗಿ ನಮ್ಗೆ ಈ ಒಂದು ಬರುತ್ತಲ್ವಾ ಕೋರಿಕೆ, ಆ ಕೋರಿಕೆಯೇ ನಮ್ಮ ಸೃಷ್ಟಿಗೆ ಮೂಲವಾದ ಬೀಜ. ಆ ಕೋರಿಕೆ ಬಂದ್ಮೇಲೆ ಏನ್ ಮಾಡ್ತೀವಿ, ಆಮೇಲೆ ಮತ್ತೆ ಯೋಚನೆ ಬರುತ್ತೆ, ಆಲೋಚನೆಗಳು ಬಂದು ಈ ಆಲೋಚನೆಗಳ ಒಂದು ರೂಪಾಂತರದಿಂದ ಆ ಸೃಷ್ಟಿ ಅನ್ನೋದು ಆಗುತ್ತೆ. ಈಗ ಪಿರಮಿಡ್ ಮಾಸ್ಟರ್ ಆಗ್ಬೇಕು ಅಂತ ಹೇಳಿ ನಾವು ನಮ್ಮಲ್ಲಿ ಕೋರಿಕೆ ಬಂದಾಗ ಏನ್ ಮಾಡ್ತೀವಿ, ಹೇಗೆ ನಾನು ಪಿರಮಿಡ್ ಮಾಸ್ಟರ್ ಆಗ್ಬೇಕು, ಎಲ್ರು ಹೆಂಗೆ ಪಿರಮಿಡ್ ಮಾಸ್ಟರ್ಸ್ ಆಗಿದ್ದಾರೆ, ಹೆಂಗೆ ಧ್ಯಾನಿಗಳಾಗಿದ್ದಾರೆ, ಎಲ್ಲಿ ಹೋದ್ರೆ ನಾವು ಧ್ಯಾನ ಕಲಿತೀವಿ, ಯಾವ ಕಡೆ ಹೋದ್ರೆ ನಾವು ಮಾಸ್ಟರ್ಸ್ ಆಗ್ತೀವಿ ಅನ್ನೋದನ್ನ ಆಲೋಚನೆ ಮಾಡಿ ನಾವು ಇಲ್ಲಿ ಪಿರಮಿಡ್ ಮಾಸ್ಟರ್ಸ್ ಅವರೆಲ್ಲರನ್ನ ಪಿರಮಿಡ್ ಮಾಸ್ಟರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಧ್ಯಾನ ಕಲ್ತ್ಕೊಂಡು ಅವ್ರ ಜೊತೆ ಸೇರಿ ಪಿರಮಿಡ್ ಮಾಸ್ಟರ್ಸ್ ನಾವು ಆಗಿದ್ದೀವಿ. ಈ ಒಂದು ಪಿರಮಿಡ್ ಮಾಸ್ಟರ್ಸ್ ಆಗ್ಲಿಕ್ಕೆ ಮೂಲ ಕಾರಣ ಏನಂದ್ರೆ, ಒಂದು ನಮ್ಮ ಕೋರಿಕೆ, ಮತ್ತೆ ಇನ್ನೊಂದು ನಮ್ಮ ಆಲೋಚನೆ. ಈ ಮೂಲ ಕೋರಿಕೆ ಅನ್ನೋದು ಬೀಜ ಆದ್ರೆ, ಆಲೋಚನೆ ಅನ್ನೋದು ಅದು ಮೊಳಕೆ ಆಗಿ ಹಂಗೆ ಅದು ಒಂದು ವೃಕ್ಷವಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಇನ್ನೊಂದು ಪತ್ರಿಜಿಯವರು ಇದ್ರಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಪತ್ರಿಜಿ ಅವ್ರಿಗೆ ತಾಯಿ ಚಿಕ್ಕವರಿದ್ದಾಗಿಂದ ಪತ್ರಿಜಿಯವರ ತಾಯಿಯ ಕೋರಿಕೆ ಪತ್ರಿಜಿ ಅವ್ರಿಗೆ ಸಂಗೀತ ಹೇಳ್ಕೊಡ್ಬೇಕು ಅಂತ. ತಾಯಿ ಪತ್ರಿಜಿಗೆ ಹೇಳ್ತಾರೆ, ನೀನು ಸಂಗೀತ ಕಲಿ ಅಂತ. ಅವಾಗ ಇವ್ರಿಗೆ ಅದು ಕೋರಿಕೆ ಆಗುತ್ತೆ, ತಾಯಿ ಕೋರಿಕೆ ಇವ್ರ ಕೋರಿಕೆ ಆಗ್ಬಿಟ್ಟು ಇವ್ರು ಸಂಗೀತ ಕಲಿಬೇಕು ಅಂತಾರೆ. ಆ ಯೋಚನೆ ಬಂದ್ಮೇಲೆ ಎಲ್ಲಿ ಗುರುಗಳಿದ್ದಾರೆ, ಗುರುಗಳನ್ನ ಹುಡುಕ್ತಾರೆ, ಗುರುಗಳಿಂದ ಅವ್ರ ಗುರುಗಳ ಹೋಗಿದ್ಮೇಲೆ ಇವರು ಸಂಗೀತವನ್ನು ಕಲಿತಾರೆ. ಅದೇ ತರ ಅದ್ಭುತವಾದ ಫ್ಲೂಟ್ ಅನ್ನು ಮತ್ತೆ ಕಲಿತಾರೆ. ಸೊ ಇಲ್ಲಿ ಸೃಷ್ಟಿಯಲ್ಲಿ ಆರಂಭ ಆಯ್ತು ಅಂದ್ರೆ ಒಂದು ಕೋರಿಕೆಯಿಂದ. ಮತ್ತೆ ಹಿಂಗೆ ಪತ್ರಿಜಿಯವರು ಮತ್ತೆ ಹೇಳ್ತಾರೆ, ನಮ್ಮ ದೇಶಕ್ಕೆ ಬ್ರಿಟಿಷ್ನವರು ಬಂದಿದ್ದಾರೆ. ಬ್ರಿಟಿಷ್ನವ್ರು ಬಂದು ಹೇಗೆ ನಮ್ಮ ಇಡೀ ಭಾರತ ದೇಶವನ್ನೆಲ್ಲ ಅವರ ಹಿಡಿತದಲ್ಲಿ ಇಟ್ಕೊಂಡು ಇಡೀ ದೇಶನೆಲ್ಲ ಅವಾಗ ಅವ್ರು ಕಂಪ್ಲೀಟ್ ಆಗಿ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಎಲ್ಲರ ಮೇಲೂ ಪಾಲನೆ ಮಾಡ್ತಾ ಇದ್ರು. ಇದು ಹೇಗಾಯ್ತು ಅಂದ್ರೆ ಅವರ ಒಂದು ಗಾಢವಾದ ಕೋರಿಕೆಯಿಂದ. ಅದೊಂದು ಸಣ್ಣ ದೀವಿ ಬ್ರಿಟಿಷ್ ಅನ್ನೋದು, ಅವ್ರು ಏನ್ ಮಾಡಿದ್ದಾರೆ, ವ್ಯಾಪಾರ ಮಾಡ್ಬೇಕು ಅಂತ ಹೇಳಿ ಭೂಮಿ ನಮ್ಮ ಭಾರತ ದೇಶಕ್ಕೆ ಒಂದು ಬೋಟಲ್ಲಿ ಬಂದ್ಬಿಟ್ಟು ಇಡೀ ಭಾರತವನ್ನೆಲ್ಲ ಅವರು ಆಕ್ರಮಿಸಿ ಎಲ್ರಿಗೂ ಕಷ್ಟಗಳು ಕೊಟ್ಟಿದ್ದಾರೆ. ಸೊ ಇದು ಇಷ್ಟು ದೇಶನ ಅವ್ರು ಆಡಳಿತ ಮಾಡ್ಬೇಕಂದ್ರೆ ಅವರ ಒಂದು ಕೋರಿಕೆ, ಅವರೊಂದು ಗಟ್ಟಿ ಕೋರಿಕೆಯಿಂದ ಅವರು ಆ ಒಂದು ದೇಶನ ಪಾಲನೆ ಮಾಡ್ಬೇಕನ್ನೋದು, ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕನ್ನೋದು ಸೃಷ್ಟಿ ಆಗಿತ್ತು. ಆದ್ರೆ ಅವ್ರು ಹೇಗಾದ್ರು ಅಂದ್ರೆ, ಸೂರ್ಯ ಮುಳುಗದ ರಾಜ್ಯ ಅಂತ ಹೇಳ್ಬಿಟ್ಟು ಬ್ರಿಟಿಷ್ಗೆ ಒಂದು ಹೆಸರಿದೆ, ಅಂತ ಒಂದು ಸೃಷ್ಟಿ ಅವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಆ ಬ್ರಿಟಿಷ್ ಅನ್ನೋದು ಮುಳುಗೋಯ್ತು. ಅದು ಹೇಗಾಯ್ತು, ಅದನ್ನು ನಮ್ಮ ಭಾರತೀಯರ ಒಂದು ಸೃಷ್ಟಿಯಿಂದ. ಈ ಭಾರತೀಯರು ಅವರನ್ನ ಕಳಿಸ್ಬೇಕು, ಅವರ ರಾಜ್ಯಭಾರ ನಮ್ಮ ಮೇಲೆ ಸಾಕು, ನಮ್ಮನ್ನ ನಾವೇ ನೋಡ್ಕೊಳ್ಳೋಣ ಅಂತ ಹೇಳಿ ನಮ್ಮಲ್ಲಿ ಬಂದಿರುವಂತ ಒಂದು ಕೋರಿಕೆಯಿಂದ ಅವ್ರು ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಅದಕ್ಕೋಸ್ಕರ ಫೈಟ್ ಮಾಡಿ ಮಾಡಿ ಎಷ್ಟೋ ಜನ ಜೈಲ್ಗೆ ಹೋದ್ರು, ಎಷ್ಟೋ ಜನ ತೀರ್ಕೊಂಡ್ರು. ಇವೆಲ್ಲವೂ ಕ್ರಮೇಣ ನಡೀತಾ 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 ಕೊನೆಗೆ ಈ ಮಹಾತ್ಮ ಗಾಂಧಿ ಅವರು ಬಂದು ಅವರ ಒಂದು ಫೈಟಿಂಗ್ ಇಂದ ಬ್ರಿಟಿಷರು ಅವ್ರ ದೇಶಕ್ಕೆ ಅವರು ಹೋಗ್ಬಿಟ್ರು. ಇಲ್ಲಿ ಅವ್ರನ್ನ ಕಳಿಸ್ಬೇಕು ಅನ್ನುವಂತ ಸೃಷ್ಟಿನೂ ನಡೆದಿದೆ. ಅದು ಎಲ್ಲಿಂದ ಬಂದಿದೆ, ನಮ್ಮ ಒಂದು ಕೋರಿಕೆಗಳಿಂದ ಅದು ಸೃಷ್ಟಿಯಾಗಿದೆ. ನೆಕ್ಸ್ಟ್ ಸೃಷ್ಟಿ, ನಮ್ಮ ಕೋರಿಕೆ ಅನ್ನೋದು ಎಷ್ಟು ಬಲವಾಗಿದ್ದರೆ ಆ ಸೃಷ್ಟಿ ಅನ್ನೋದು ಅಷ್ಟು ಬಲವಾಗುತ್ತೆ.
ಇಲ್ಲಿ ನೋಡಿ, ಕೋರಿಕೆ ಅನ್ನೋದು ಮೂಲ ಬೀಜ. ನಾವು ಇಡುವಂತ ಒಂದು ಬೀಜ ಎಷ್ಟು ಗಟ್ಟಿಯಾಗಿರ್ಬೇಕು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಸೇಮ್ ಇದೇ ತರ ನಮ್ಮ ದೇಶದಲ್ಲಿ ಕೆಲವೊಂದು ಪ್ಲೇಸಸ್ ಅಲ್ಲಿ ತಗೊಂಡ್ರೆ, ಈಗ ಹೈದ್ರಾಬಾದ್ ಅಲ್ಲಿ ಗೋಲ್ಕೊಂಡ ಫೋರ್ಟ್ ಇದೆ, ಚಾರ್ಮಿನಾರ್ ಇದೆ. ಇವೆಲ್ಲ ಹೆಂಗ್ ಬಂದಿದಾವೆ ಅಂದ್ರೆ ಆಗಿನ ನವಾಬುಗಳ ಒಂದು ಕೋರಿಕೆಯಿಂದ ಅವರು ಬಂದಿದ್ದಾರೆ. ಮತ್ತೆ ಆಗ್ರಾನಲ್ಲಿ ತಾಜ್ ಮಹಲ್ ತಗೊಂಡ್ರೆ ಶಹಜಹಾನ್ ಒಂದು ಕೋರಿಕೆಯಿಂದ ಅದು ಬಂದಿದೆ. ಮತ್ತೆ ಇದೇ ತರ ನಾವು ಮನ್ಸಲ್ಲಿ ಏನೇನ್ ಅನ್ಕೋತೀವೋ ಅದು ಎಲ್ಲವನ್ನೂ ನಡೀತವೆ. ಮನ್ಸಲ್ಲಿ ಯಾವ ಕೋರಿಕೆ ಬಂದೈತಂದ್ರೆ ಅಲ್ಲಿ ಬೀಜ ನಾವು ಹಾಕಿದೀವಿ, ಅದು ಸೃಷ್ಟಿ ಹಾಗೆ ಆಗುತ್ತೆ. ನೆಕ್ಸ್ಟ್ ಇದೇ ತರ ನಾವು ತಗೊಂತಾ ಹೋದ್ರೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಗೆ ನಾವು ಎಲ್ಲರೂ ಈಗ ಮನೆಯಲ್ಲೇ ಕೂತು ನಾವು ಎಷ್ಟೋ ಜ್ಞಾನನ ಕಲಿತಾ ಇದ್ದೀವಿ. ಅದು ಯಾಕೆ ಕಲಿತಾ ಇದ್ದೀವಿ ಅಂದ್ರೆ ಒಂದು PMC ಚಾನಲ್ ಕಡೆಯಿಂದ. ಈ PMC ಚಾನಲ್ ಅನ್ನೋದು ಹೇಗ್ ಬಂದಿದೆ, ಎಲ್ಲರಿಗೂ ಧ್ಯಾನ ಆ ಕರೋನಾ ಟೈಮಲ್ಲಿ ಎಲ್ಲರಿಗೂ ನಾವು ಧ್ಯಾನ ಜ್ಞಾನ ಅನ್ನೋದು ಹಂಚಬೇಕು ಅನ್ನೋ ಒಂದು ಕಾರಣದಿಂದ ಅಲ್ಲಿ ಒಂದು ಕಡೆ ಕೂತು ನಾವು ಹೇಳ್ಬೇಕಂದ್ರೆ ಡಿಜಿಟಲ್ ಮೀಡಿಯಾ ನಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಆ ಒಂದು PMCಗೆ ಮೂಲ ಕಾರಣವೇ ಇಡೀ ಪ್ರಪಂಚಕ್ಕೆಲ್ಲ ಧ್ಯಾನ ಮತ್ತೆ ಜ್ಞಾನನ ಹೇಳ್ಬೇಕು ಎಂಬ ಕೋರಿಕೆಯಿಂದ ಬಂದಿದೆ. ಆ ಕೋರಿಕೆ ಬಂದ್ಮೇಲೆ ಸುಮ್ಮನೆ ಆದ್ರೆ ಮತ್ತೆ ಪತ್ರಿಜಿ ಅವರು ಏನ್ ಮಾಡಿದ್ದಾರೆ, ಆಲೋಚನೆ ಮಾಡಿದ್ದಾರೆ ಹೇಗ್ ಮಾಡ್ಬೇಕು ಅಂತ. ಆ ಆಲೋಚನೆಗೆ ಅವ್ರೇನ್ ಮಾಡಿದ್ದಾರೆ, ಹನುಮಂತರಾವ್ ಸರ್ನ ಮತ್ತೆ ಕೆಲವು ಮಾಸ್ಟರ್ಸ್ ನೆಲ್ಲನ ಕಮ್ಯುನಿಕೇಟ್ ಮಾಡಿ ಒಂದು ಕಂಪನಿನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಕಂಪನಿ ಸೃಷ್ಟಿಸಿ PSSM ಮೀಡಿಯಾ ಲಿಮಿಟೆಡ್, ಡಿಜಿಟಲ್ ಲಿಮಿಟೆಡ್ ಅಂತ ಒಂದು ಕಂಪನಿನ ಸ್ಥಾಪಿಸಿ ಅಲ್ಲಿಂದ ಒಂದು ಆಫೀಸ್ ಮಾಡ್ಕೊಂಡು ಆಫೀಸ್ ಕಡೆಯಿಂದ ಅವ್ರಿಗೆ ಏನೇನು ಎಂಪ್ಲಾಯೀಸ್ ಬೇಕು, ಯಾವ್ಯಾವ ತರ ಎಕ್ವಿಪ್ಮೆಂಟ್ಸ್ ಬೇಕು ಅವೆಲ್ಲವನ್ನೂ ಅವ್ರು ರೆಡಿ ಮಾಡ್ಕೊಂಡ್ಬಿಟ್ಟು ಆ ಒಂದು PMC ಚಾನಲ್ ಅನ್ನೋದು ಸೃಷ್ಟಿಯಾಗಿದೆ. ಇಲ್ಲಿ ಮೂಲ ಕಾರಣ ಏನಾಗಿದೆ, ಇಡೀ ಪ್ರಪಂಚಕ್ಕೆ ಧ್ಯಾನ ಜ್ಞಾನ ಹೇಳ್ಕೊಡ್ಬೇಕನ್ನುವಂತ ಕೋರಿಕೆ. ಆ ಬೀಜಕ್ಕೆ ಆಲೋಚನೆ ಆಡ್ ಆಗಿ ಇದರಿಂದ ಅವರು ವರ್ಕ್ ಮಾಡಿದ್ದಾರೆ. ಆ ವರ್ಕ್ ಮಾಡಿರೋದ್ರಿಂದ ಅದು ಸೃಷ್ಟಿಯಾಗಿದೆ ಈ PMC ಚಾನಲ್ ಅನ್ನೋದು. ನಮ್ಮ ಸೃಷ್ಟಿಗೆ ಕಾರಣ ಏನಂದ್ರೆ ನಮ್ಮ ಕೋರಿಕೆಗಳು ಮಾತ್ರನೇ. ಮತ್ತೆ ಕೋರಿಕೆ ಬಂದ್ರೆ ಅದು ಸೃಷ್ಟಿನಲ್ಲಿ ಅದು ಸೃಷ್ಟಿ ಆಗುತ್ತೆ. ಯಾವುದೇ ತರದ ಕೋರಿಕೆ ಬಂದ್ರೂ ಅದು ಸೃಷ್ಟಿ ಆಗುತ್ತೆ. ಮತ್ತೆ ಇದೇ ತರ ನಾವು ತಗೊಳ್ತಾ ಇದ್ರೆ ಸಣ್ಣದು ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ಈಗ ನಮ್ಗೆ ಏನ್ ತಿಂಡಿ ತಿನ್ಬೇಕು ಅಂತ ಹೇಳಿ ಒಂದು ಯೋಚನೆ ಬರುತ್ತೆ. ಈಗ ಇಡ್ಲಿ ತಿನ್ಬೇಕು ಅಂತ ಒಂದು ಯೋಚನೆ ಬರುತ್ತೆ. ಅವಾಗ ಅದು ಏನ್ ಒಂದು ಕೋರಿಕೆ ಬರುತ್ತೆ. ಕೋರಿಕೆ ಬಂದ್ಮೇಲೆ ಆಲೋಚನೆ ಬರುತ್ತೆ, ಇಡ್ಲಿ ತಿನ್ಬೇಕು, ಹೇಗ್ ತಿನ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಆಲೋಚನೆ ಬಂದ್ಬಿಟ್ಟು ಅದಕ್ಕೆ ನಾವು ಬೇಕಾಗಿರುವಂತ ಐಟಮ್ಸ್ ಎಲ್ಲ ನಾವು ರೆಡಿ ಮಾಡ್ಕೊಂಡು ರುಬ್ಬಿದಾಗ ನಮ್ಗೆ ಇಡ್ಲಿ ಅನ್ನೋದು ತಯಾರಾಗುತ್ತೆ. ಸುಮ್ನೆ ಇಲ್ಲಿ ನಮ್ಗೆ ಇಡ್ಲಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಕೋರಿಕೆ ಇಟ್ಕೊಂಡ್ಬಿಟ್ಟು ಸುಮ್ನೆ ಕೂತ್ಕೊಂಡ್ರೆ ಅದು ಆಗಬಹುದು, ಆಗ್ದೇನೂ ಇರ್ಬೋದು. ಬಟ್ ಅದಕ್ಕೆ ನಾವು ವರ್ಕ್ ಮಾಡ್ಬೇಕು. ಈಗ ನನಗೆ ಈ ಕ್ಷಣಕ್ಕೆ ನಾನು ಮನೆಯಲ್ಲಿ ಇಡ್ಲಿ ತಿನ್ಬೇಕು ಅಂದ್ರೆ ಅದು ಈಗಾಗಲ್ಲ, ನಾಳೆಗಾಗುತ್ತೆ. ಯಾಕಂದ್ರೆ ಈಗ ನಾನು ಈಗ ಅಕ್ಕಿ ನೆನೆ ಇಟ್ಟು, ಉದ್ದಿನ ಬೇಳೆ ನೆನೆ ಇಟ್ಟು ಎಲ್ಲ ರುಬ್ಬಿ ಮಾಡ್ಬೇಕು ಅಂದಾಗ ಇಟ್ ಟೇಕ್ಸ್ ಸಮ್ ಟೈಮ್. ಈಗ ನನಗೆ ಉಪ್ಪಿಟ್ಟು ಮಾಡ್ಬೇಕು ಅಂತ ಕೂಡ ಈ ಕ್ಷಣದಲ್ಲಿ ಅದು ಉಪ್ಪಿಟ್ಟು ನಾನು ಮಾಡ್ಕೊಂಡು ತಿನ್ನಕ್ಕಾಗುತ್ತೆ. ಇಲ್ಲಿ ಒಂದು ಟೈಮ್ ಪೀರಿಯಡ್ ಅನ್ನೋದನ್ನು ಈ ಒಂದು ಆಲೋಚನೆ, ಕೋರಿಕೆಗೆ, ಸೃಷ್ಟಿಗೆ ಆ ಗ್ಯಾಪ್ ಅನ್ನೋದನ್ನು ಬರುತ್ತೆ. ಮತ್ತೆ ನಾವು ಮೇಲಿನ ಲೋಕದಲ್ಲಿದ್ದಾಗ, ಈ ಭೂಮಿ ಮೇಲೆ ಬರಕ್ಕೂ ಮುಂಚೆ ಮೇಲಿನ ಲೋಕದಲ್ಲಿದ್ದಾಗ ನಮ್ಗೆ ಒಂದು ಜನ್ಮ ತಗೋಬೇಕು, ಭೂಮಿ ಮೇಲೆ ಒಂದು ಜನ್ಮ ತಗೋಬೇಕು ಅಂತ ಒಂದು ಕೋರಿಕೆ ಬರುತ್ತೆ. ಆಗ ಆ ಕೋರಿಕೆ ಬಂದಾಗ ನಾವು ಏನ್ ಮಾಡ್ತೀವಿ, ಅಲ್ಲಿ ನಮ್ಗೆ ಹಳೆ ಜನ್ಮದಲ್ಲಿ ನಾವು ಏನೇನ್ ಮಾಡಿದೀವಿ, ಏನೇನ್ ಸರಿಯಾಗಿ ಮಾಡಿದೀವಿ, ಕೆಲವೊಂದು ಏನೇನು ಸರಿಯಾಗಿ ಮಾಡಿಲ್ಲ, ಯಾವ್ದನ್ನ ಮಾಡದೆ ಬಿಟ್ಟಿದೀವಿ, ಇವೆಲ್ಲವನ್ನ ನಾವು ನೋಡ್ಕೊಂಡು ಅದನ್ನೆಲ್ಲದನ್ನ ಯೋಚನೆ ಮಾಡಿ ಮತ್ತೆ ನಾವು ಭೂಮಿ ಮೇಲೆ ಬರ್ಬೇಕು ಅಂತ ಹೇಳಿ ಅನ್ಕೊಂಡಾಗ ನಾವು ಭೂಮಿ ಮೇಲೆ ಹೋಗ್ಲಿಕ್ಕೆ ಭೂಮಿ ಮೇಲೆ ಯಾವ ಗರ್ಭ ಇದೆ ಅನ್ನೋದನ್ನ ನಾವು ನೋಡಿ ಯಾವ ಗರ್ಭ ನಮ್ಮ ಕೆಲಸಗಳಿಗೆ ಸೂಕ್ತವಾಗುತ್ತೆ, ಯಾವುದು ಕರೆಕ್ಟ್ ಆಗಿರುತ್ತೆ,
ಯಾವ್ದು ನಮ್ಗೆ ಸಪೋರ್ಟಿವ್ ಆಗಿರುತ್ತೆ, ಇದೆಲ್ಲವನ್ನೂ ನಮ್ಮ ಯೋಚನೆ ಜೋಡಿಸಿ ಅಲ್ಲಿ ಆ ಗರ್ಭದಲ್ಲಿ ನಾವು ಪ್ರವೇಶ ಮಾಡಿ ಭೂಮಿ ಮೇಲೆ ಒಂದು ಜನ್ಮ ತಗೊಳ್ತೀವಿ. ಭೂಮಿ ಮೇಲೆ ಜನ್ಮ ತಗೋಬೇಕು ಎನ್ನುವ ಒಂದು ಕೋರಿಕೆಯಿಂದ ಈ ಒಂದು ನಮ್ಮ ಮಾನವನ ದೇಹ ಅನ್ನೋದು ಸೃಷ್ಟಿಯಾಗಿದೆ. ನೆಕ್ಸ್ಟ್ ಇಲ್ಲೊಂದು ಪ್ರತಿಯೊಂದು ಸೃಷ್ಟಿಗೂ ಮೂಲ ಬೀಜ ಅನ್ನೋದು ಕೋರಿಕೆ. ಈ ಕೋರಿಕೆ ಅನ್ನೋದು ಪತ್ರಿ ಸರ್ ತುಂಬಾ ಸರಿ ಹೇಳಿದ್ದಾರೆ. ನೆಕ್ಸ್ಟ್ ಈ ಭೂಮಿ ಮೇಲೆ ಒಬ್ಬ ದೇವತಾ ಮೂರ್ತಿ ಒಂದು ಮನುಷ್ಯನ ಜನ್ಮ ತಗೊಂಡ್ಬಿಟ್ಟು ಭೂಮಿ ಮೇಲೆ ಬಂದಿದ್ದೇವೆ. ಒಬ್ಬ ದಿವ್ಯಲೋಕವಾಸಿ ಭೂಲೋಕವಾಸಿ ಆಗಿದ್ದಾನೆ. ಸೊ ಇದೆಲ್ಲ ಹೇಗಾಗುತ್ತೆ ಅಂದ್ರೆ ಒಂದು ಕೋರಿಕೆಯಿಂದ, ಆತ್ಮದ ಒಂದು ಕೋರಿಕೆಯಿಂದ ದಿವ್ಯಲೋಕದಿಂದ ನಾವು ಭೂಲೋಕಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಅದೇ ಒಂದು ನಮ್ಗೆ ಕೋರಿಕೆ ಇಲ್ಲ ಅಂದ್ರೆ ಏನನ್ನು ಆಗೋದಿಲ್ಲ. ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಕೋರಿಕೆ ಇರ್ಬೇಕು. ನೆಕ್ಸ್ಟ್ ಎಲ್ಲಾ ಸೃಷ್ಟಿಗೂನುವೆ ಕಾರಣ ಅಂದ್ರೆ ನಮ್ಮ ಕೋರಿಕೆನೆ. ನಮ್ಮ ಕೋರಿಕೆ ಎಷ್ಟು ಬಲವಾಗಿದ್ದರೆ ಈ ಸೃಷ್ಟಿ ಅನ್ನೋದು ಅಷ್ಟು ಬಲವಾಗಿ ಆಗುತ್ತೆ. ಅದೇ ತರ ಈಗ ವರ್ತಮಾನದಲ್ಲಿ ನಮ್ಗೆ ಎಷ್ಟೋ ಕೋರಿಕೆಗಳಿರ್ತವೆ. ಆ ಕೋರಿಕೆಗಳು ಎಲ್ಲವನ್ನೂ ಭವಿಷ್ಯದಲ್ಲಿ ನಿಜವಾಗ್ತಾ ಹೋಗ್ತವೆ. ನಾವು ಯಾವ ಕೋರಿಕೆ ಆದ್ರೂ ಮಾಡ್ಕೊಂಡ್ಲಿ ಅದು ನಡೆಯುತ್ತೆ. ನೆಕ್ಸ್ಟ್ ಈ ಕೋರಿಕೆಗಳೆಲ್ಲ ಎಲ್ಲಿರ್ತಾವಂದ್ರೆ ನಮ್ಮ ಆತ್ಮದಲ್ಲಿ ಇರ್ತವೆ. ಸೊ ಆತ್ಮದಲ್ಲಿ ಏನಾದ್ರೆ ಕೋರಿಕೆ ಇರುತ್ತೆ ಅದು ಪ್ರತಿಯೊಂದು ನಡೀತೈತೆ. ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ಮ ಆತ್ಮಗೆ ನಾನು ಒಬ್ಬ ಇಂಜಿನಿಯರ್ ಆಗ್ಬೇಕು, ಒಬ್ಬ ಡಾಕ್ಟರ್ ಆಗ್ಬೇಕು, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಒಬ್ಬ ಪಿರಮಿಡ್ ಮಾಸ್ಟರ್ ಆಗ್ಬೇಕು, ಒಬ್ಬ ಜ್ಞಾನಿ ಆಗ್ಬೇಕು, ಅದು ಏನು ಕೋರಿಕೆ ಇಟ್ಕೊಂಡಿರ್ತೈತೆ ಅದು ನಡೀತೈತೆ. ಸೊ ಅದೇ ಸೃಷ್ಟಿ ಆಗುತ್ತೆ. ಯಾವ ಕೋರಿಕೆ ಇದೆಯೋ ಅದೇ ಕೋರಿಕೆ ಇಲ್ಲಿ ಸೃಷ್ಟಿ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ನಾವು ಹಿಟ್ಲರ್ನ ತಗೊಳ್ಳೋಣ. ಹಿಟ್ಲರ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅವರು ಯಾವ ತರ ಕೋರಿಕೆಯಿಂದ ಅವರು ಇಡೀ ಪ್ರಪಂಚವನ್ನೆಲ್ಲ ಅವರು ನಾಶ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲೂ ಅವ್ರಿಗೆ ಕೋರಿಕೆ ಏನಿತ್ತು, ಒಂದು ಪ್ರಪಂಚ ಯುದ್ಧ ಮಾಡಬೇಕು ಅನ್ನೋದಿತ್ತು. ಎರಡನೇ ವರ್ಲ್ಡ್ ವಾರ್ ಮಾಡ್ಬೇಕು ಅಂತಿತ್ತು. ಅವರು ಅದನ್ನ ಅಷ್ಟು 2 ಅಣುಬಾಂಬ್ಗಳನ್ನ ಹಾಕ್ಬಿಟ್ಟು ಅವರು ಪ್ರಪಂಚ ಯುದ್ಧನವೇ ಅವರು ಮಾಡಿದ್ದಾರೆ. ಅಂದ್ರೆ ಅವ್ರ ಕೋರಿಕೆ ನೋಡಿ, ಪ್ರಪಂಚ ಯುದ್ಧ ಮಾಡಿ ಎಲ್ಲದನ್ನ ನಾಶನ ಮಾಡ್ಬೇಕು ಅನ್ನೋದು ಅವರ ಕೋರಿಕೆ ಅಷ್ಟು ದೃಢವಾಗಿತ್ತು. ಹಾಗಾಗಿ ಅದೇ ಸೃಷ್ಟಿಯಾಗಿದೆ. ಮತ್ತೆ ಅದೇ ತರ ಅಮೆರಿಕಾದವ್ರಿಗೆ ಒಬ್ಬ ಮನುಷ್ಯನ ಚಂದ್ರಮಂಡಲದ ಮೇಲೆ ಕಳಿಸ್ಬೇಕು ಅನ್ನೋದು ಅವ್ರ ಕೋರಿಕೆ ಆಗಿತ್ತು. ಅವ್ರು ಅದನ್ನ ಆ ಕೋರಿಕೆಗೆ ಚಂದ್ರಮಂಡಲಕ್ಕೆ ಏನೇನ್ ಬೇಕು ವ್ಯವಸ್ಥೆಗಳೆಲ್ಲ ತಯಾರು ಮಾಡ್ಕೊಂಡು ಅವರು ಒಬ್ಬ ಮನುಷ್ಯನ ಚಂದ್ರಮಂಡಲಕ್ಕೆ ಕಳಿಸಿದ್ದಾರೆ. ಸೊ ಹಾಗಾಗ್ಬಿಟ್ಟು ಅವರ ಒಂದು ಚಂದ್ರಮಂಡಲಕ್ಕೆ ಕಳಿಸ್ಬೇಕು ಅನ್ನೋದು ಎಂತ ವಿಶೇಷವಾದ ಆಲೋಚನೆ. ಇಲ್ಲಿ ಅದನ್ನೂ ನಡೆದಿದೆ. ನೆಕ್ಸ್ಟ್ ಇದೇ ತರ ಇಲ್ಲಿ ಇನ್ನೊಂದು ಹೇಳ್ತಿದ್ದಾರೆ ಸರ್, ನಮ್ಮ ಆಲೋಚನೆಗಳು ಸಕ್ರಮವಾಗಿದ್ದರೆ ಸಕ್ರಮವಾದ ಸೃಷ್ಟಿ ನಡೆಯುತ್ತೆ. ಮತ್ತೆ ನಮ್ಮ ಆಲೋಚನೆಗಳು ನಮ್ಮ ಕೋರಿಕೆಗಳು ಅಕ್ರಮವಾಗಿದ್ದರೆ ಅಕ್ರಮವಾದ ಸೃಷ್ಟಿ ನಡೀತೈತೆ. ಮತ್ತೆ ನಮ್ಮ ಆಲೋಚನೆಗಳು ಅದ್ಭುತವಾಗಿದ್ದರೆ ಅದು ಅದ್ಭುತವಾದ ಸೃಷ್ಟಿ ನಡೀತೈತೆ. ನೆಕ್ಸ್ಟ್ ಇನ್ನೊಂದು ನಮ್ಮ ಆಲೋಚನೆಗಳು ಸಾಧಾರಣವಾಗಿದ್ರೆ ಸೊ ಸಾಧಾರಣವಾದ ಸೃಷ್ಟಿ ಅನ್ನೋದು ನಡೀತೈತೆ. ಈಗ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಇನ್ನೂ ಒಂದು ಏನ್ ಬರುತ್ತೆ ಅಂದ್ರೆ, ಈಗ ನಾವು ಕೋರಿಕೆಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಮತ್ತೆ ಅದೇ ತರ ಈಗ ಈ ಕ್ಷಣಕ್ಕೆ ನಾನು ಈಗ ಎಕ್ಸಾಂಪಲ್ ತಗೊಂಡೆ, ನಾವು ತಿಂಡಿ ತಿನ್ಬೇಕು ಅಂತ ಹೇಳಿ. ಈ ತಿಂಡಿ ವಿಷಯ ಬಂದಾಗ ಅಂದ್ರೆ ಈ ಸಣ್ಣವು ಕೆಲವೊಂದ್ಸರಿ ನಮ್ಮ ಮನಸ್ಸಿನಿಂದ ಬರ್ತವೆ. ಮನಸ್ಸಿಂದ ಈ ಕ್ಷಣಕ್ಕೆ ನಾನು ಇಡ್ಲಿ ತಿನ್ಬೇಕು ಅಂತಾನೆ ನಾನು ಅನ್ಕೊಂತೀನಿ. ಅದು ಮನಸ್ಸಿಂದ ಬರುತ್ತೆ. ಅವು ಇಷ್ಟ ಆಗಿರ್ತವೆ. ಅದು ಇಷ್ಟವಾಗಿರೋದು ಬರೋದು ಮನಸ್ಸಿನಿಂದ ಬರ್ತವೆ. ಆದ್ರೆ ಆತ್ಮದಿಂದ ಬರೋದು ಕೋರಿಕೆಗಳು.
ಇಲ್ಲಿ ನಮ್ಗೆ ಅದೊಂದು ಕ್ಲಾರಿಟಿ ಇರ್ಬೇಕು. ಈಗ ನಾನು ಇಷ್ಟಪಡ್ತಿದ್ದೀನ ಇಲ್ಲ ಇದು ನನ್ಗೆ ಕೋರಿಕೆ ಇದೆಯಾ ಅಂತ. ಇಲ್ಲಿ ಇನ್ನ ಒಂದು ಏನ್ ಹೇಳ್ತೀನಿ ಅಂದ್ರೆ, ಮನುಷ್ಯನ್ ಒಂದು ಈಗ ಇಂಜಿನಿಯರ್ ಡಾಕ್ಟರ್ಸ್ ಅನ್ನೋದನ್ನ ನಾನು ತಗೊಂಡೆ. ನಮ್ಮ ಆತ್ಮದ ಒಂದು ಕೋರಿಕೆ, ನಾವಿಲ್ಲಿ ಭೂಮಿ ಮೇಲೆ ಬರುವಾಗ ನಾನೊಬ್ಬ ಜ್ಞಾನಿ ಆಗ್ಬೇಕು, ಆತ್ಮಜ್ಞಾನಿ ಆಗ್ಬೇಕು, ಒಂದು ಯೋಗಿ ಆಗ್ಬೇಕು ಅಂತ ಹೇಳಿ ನಾವು ಭೂಮಿ ಮೇಲೆ ಬರ್ತೀವಿ. ಬಂದಾಗ ಸಾಧಾರಣವಾಗಿ ಭೂಮಿ ಮೇಲೆ ಬಂದು ನಾವ್ ಎಲ್ಲದನ್ನ ಮರ್ತೋಗ್ತೀವಿ. ಕಾಲಕ್ರಮೇಣ ಮನಸ್ಸು ಸ್ಟಾರ್ಟ್ ಆಗುತ್ತೆ, ಮತ್ತೆ ಬುದ್ಧಿ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಆದಾಗ ಒಂದು ಆತ್ಮದ ಒಂದು ಕೋರಿಕೆ ಆಗ್ಲಿ, ಆತ್ಮ ಯಾವ ಗುರಿ ಇಟ್ಕೊಂಡು ಬಂದಿದೆ ಅನ್ನೋದನ್ನ ನಾವು ಇಲ್ಲಿ ಮರ್ತು ಹೋಗ್ಬಿಟ್ಟು, ಅಲ್ಲಿ ಮನಸ್ಸು ಏನ್ ಮಾಡ್ತೈತೆ, ನಾನೊಬ್ಬ ಒಳ್ಳೆ ಡಾಕ್ಟರ್, ಎಕ್ಸಾಂಪಲ್ಗೆ ಹೇಳ್ತೀನಿ, ಡಾಕ್ಟರ್ ಆಗ್ಬೇಕು ಅಂತ ಬಿಟ್ಟು ಅನ್ಕೊಂತೀವಿ. ಅಲ್ಲಿ ಡಾಕ್ಟರ್ ಆಗ್ಬೇಕು ಅನ್ನೋದು ಅವನ ಮನಸ್ಸಿಂದ ಬಂದಿರುವಂತ, ಅವನ ಅಕ್ಕಪಕ್ಕದವನ್ನ ನೋಡಿ ಅವ್ರು ವೆಲ್ ಸೆಟಲ್ಡ್, ಇವೆಲ್ಲ ಒಂದು ನಮ್ಮ ಪಂಚೇಂದ್ರಿಯಗಳಿಂದ ನಾವು ತಗೊಂಡು ರಿಸೀವ್ ಮಾಡ್ಕೊಂಡು ಒಂದು ನಮ್ಮ ಮನಸ್ಸಲ್ಲಿ ಒಂದು ಇಷ್ಟನ ಕ್ರಿಯೇಟ್ ಮಾಡ್ಕೊಂಡ್ ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಾವು ಯಾವುದೇ ಧ್ಯಾನ ಮಾಡದೆ ಇದ್ದು ಬರೀ ಆ ಒಂದು ಮನಸ್ಸಿನ ಇಷ್ಟಕ್ಕೆ ನಾವು ಡಾಕ್ಟರ್ ಆಗ್ಬೇಕು ಅನ್ಕೊಂಡು ಅದಕ್ಕೆ ನಾವು ಯೋಚನೆ ಮಾಡಿ ಅದ್ರ ಬಗ್ಗೆನೇ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂದಾಗ ಖಂಡಿತ ನಾವು ಡಾಕ್ಟರ್ ಆಗ್ತೀವಿ. ಅದಲ್ಲದೆ ಈಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ, ಯಾವುದೋ ಒಂದು ಕಾರಣದಲ್ಲಿ, ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಎಜುಕೇಶನ್ ಏನು ಮುಗ್ದಿರಲ್ಲ, ಒಂದು ಯಂಗ್ ಏಜ್ ಅಲ್ಲಿ ಇದ್ದಾಗೆ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ, ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಆತ್ಮ ಅನ್ನೋದು, ಎನ್ಲೈಟ್ಮೆಂಟ್ ಅನ್ನೋದು, ಆತ್ಮದ ವೃತ್ತಿ ಪುರೋಗತಿ ಅನ್ನೋದು ಸ್ಟಾರ್ಟ್ ಆಗ್ತಾ ಇತ್ತು. ಅವಾಗ ಆತ್ಮದ ಕೋರಿಕೆ ಏನಿದೆ, ಆತ್ಮದ ಗುರಿ ಏನಿದೆ, ನಮ್ಮ ಶಕ್ತಿ ಆತ್ಮದ ಗೋಲ್ ಕಡೆ ಹೋಗುತ್ತೆ. ಆಗ ಈ ಮನಸ್ಸಲ್ಲಿ ಬಂದಿರುವಂತ ಈ ಡಾಕ್ಟರ್ ಎಂಬ ಯೋಚನೆ ನಡೆಯಬಹುದು, ನಡೆದೇನು ಇರ್ಬೋದು. ಆದ್ರೆ ಆತ್ಮ ಏನಾದ್ರೆ ಒಂದು ಕೋರಿಕೆ ಇಟ್ಕೊಂಡು ಬಂದಿದೆ, ಏನ್ ಗೋಲ್ ಇಟ್ಕೊಂಡು ಬಂದಿದೆ, ಅದು ಸೃಷ್ಟಿ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಒಂದು ಇಷ್ಟಕ್ಕೂ ಮತ್ತೆ ಕೋರಿಕೆಗೂ ಇರೋ ವ್ಯತ್ಯಾಸ ಒಂದೇ. ಕೋರಿಕೆ ಅನ್ನೋದು ಆತ್ಮದಿಂದ ಬರುತ್ತೆ. ಅದನ್ನ ನಮ್ಮ ಭಾಷೆಯಲ್ಲಿ ನಾವು ಗುರಿ ಅಂತಾನೂ ಗೋಲ್ ಅಂತಾನೂ ಹೇಳ್ಬೋದು. ಮತ್ತೆ ಇದನ್ನ ತುಂಬಾ ಕೆಲವು ಸಂಸ್ಕೃತ ಭಾಷೆಗಳಲ್ಲಿ ಒಂದು ಸಂಕಲ್ಪ ಅಂತಾನೂ ಕರೀತಾರೆ. ಪದ ಬೇರೆ ಇರ್ಬೋದು, ಆದ್ರೆ ಇವುಗಳಲ್ಲಿ ಭಾವ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಷ್ಟ ಅನ್ನೋದು ತುಂಬಾ ನಮ್ಗೆ ಮನಸ್ಸಿನಿಂದ ಬಂದ್ಬಿಡುತ್ತೆ. ಸೊ ಇಲ್ಲಿ ನಮ್ಮ ಇಷ್ಟನ ಇಲ್ಲ ಕೋರಿಕೆನ ಅನ್ನೋದು, ಗೋಲ ಸಂಕಲ್ಪನ ಅನ್ನೋದು ನಾವು ಹೆಚ್ಚೆಚ್ಚು ಧ್ಯಾನ ಮಾಡ್ತಿರುವಾಗ ನಮ್ಮೊಳಗಡೆ ಏನಿದೆ ಅನ್ನೋದು ನಮ್ಗೆ ಒಂದು ಕ್ಲಾರಿಟಿ ಬರುತ್ತೆ. ನೆಕ್ಸ್ಟ್ ಈಗ ನಾವೆಲ್ಲರೂ PSSM ಮಾಸ್ಟರ್ಸ್ ಅಲ್ವಾ. ಈ PSSM ಅನ್ನೋದು ಹೇಗ್ ಸ್ಟಾರ್ಟ್ ಆಯ್ತು? ಚಿಕ್ಕ ಒಂದು ಪಿರಮಿಡ್, ಕರ್ನೂಲ್ನಲ್ಲಿ ಒಂದು ಸಣ್ಣ ಪಿರಮಿಡ್ ನಿಂದ ಹಿಡಿದು ಇಡೀ ಪ್ರಪಂಚ ಎಲ್ಲ ಪಿರಮಿಡ್ಸ್ ಆಗಿದ್ದಾವೆ. ಇಷ್ಟು ದೊಡ್ಡದು ಹೇಗಾಯ್ತು ಅಂದ್ರೆ, ಪತ್ರಿಜಿ ಅವರ ಒಂದು ಕೋರಿಕೆ, ಇಡೀ ಪ್ರಪಂಚಕ್ಕೆಲ್ಲ ಧ್ಯಾನ ಹೇಳ್ಕೊಡ್ಬೇಕು, ಇಡೀ ಪ್ರಪಂಚ ಎಲ್ಲ ಪಿರಮಿಡ್ಸ್ ಬರ್ಬೇಕು. ಈ ಒಂದು ಈ ಒಂದು ಕೋರಿಕೆಯಿಂದ ಅವರು ಸುಮ್ನೆ ಕೂತಿದಾರ ಹೇಳಿ? ಈಗ ನಾವು ತುಂಬಾ ಸುಲಭವಾಗಿ ಹೇಳ್ತೀವಿ, ಬರೀ ಒಂದು ಸಂಕಲ್ಪ ಇಟ್ಕೊಂಡ್ರೆ ಸಾಕು ನಡೆದೋಗ್ಬಿಡುತ್ತೆ, ಧ್ಯಾನ ಮಾಡಿದ್ರೆ ಸಾಕು ನಡೆದೋಗ್ಬಿಡುತ್ತೆ ಅಂತ. ಆದ್ರೆ ಇಷ್ಟೊಂದು ಪಿರಮಿಡ್ಸ್, ಪತ್ರಿಜಿ ಅವರು ಸುಮ್ನೆ ಪಿರಮಿಡ್ ಬರ್ಬೇಕು ಅಂತ ಹೇಳಿ ಎಲ್ಲೋ ಒಂದು ಮೂಲ ವಿಗ್ರಹದ ತರ ಒಂದು ಕಡೆ ಕೂತು ಧ್ಯಾನ ಮಾಡಿದಾರ? ಇಲ್ಲ. ಅವರೊಂದು ಸಹಸ್ರಾರ ಸ್ಥಿತಿಯಲ್ಲಿದ್ದು ಎಲ್ಲ ಒಂದು ಚಕ್ರಗಳಲ್ಲೂ ಅವರು ಎಲ್ಲ ಅನುಭವ ತಗೊಂಡ್ಬಿಟ್ಟು, ಪ್ರತಿಯೊಂದು ಅನುಭವ ಹಾಗೇನೆ ಅವರು ಅಲ್ಲೆಲ್ಲ ಅವ್ರು ಜ್ಞಾನ ತಗೊಂಡು, ಅಲ್ಲೆಲ್ಲ ಅವ್ರಿಗೆಲ್ಲ ಅಷ್ಟು ಶಕ್ತಿ ಅವ್ರಿಗಿದೆ. ಅವ್ರಿಲ್ಲಿ ಒಂದ್ ಕಡೆ ಕೂತು ಅವ್ರು ಧ್ಯಾನ ಮಾಡ್ಲಿಲ್ಲ, ಎಲ್ರಿಗೂ ಧ್ಯಾನ ಹೇಳ್ಕೊಂಡು ಬಂದಿದ್ದಾರೆ. ಎಲ್ರೂ ಒಂದು ಸಾಮೂಹಿಕವಾಗಿ ಧ್ಯಾನ ಮಾಡ್ತಾ, ಅದು ಒಂದು ಪತ್ರಿಜಿ ಅವರ ಒಂದು ಕೋರಿಕೆಗೆ ನಮ್ಮ ಎಲ್ಲರ ಕೈ ಜೋಡಿಸಿ, ಎಲ್ಲರ ಒಂದು ಧ್ಯಾನ ಶಕ್ತಿಯಿಂದ ಸಾರ್ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಒಂದು ಪಿರಮಿಡ್ಸ್ ಅನ್ನೋದನ್ನ ಕಟ್ಸಿದ್ದಾರೆ. ಪತ್ರಿಜಿ ಅವರ ಗುರಿ ಇದ್ದಿದ್ದು ಫಸ್ಟ್ಗೆ ಒಂದೇ, ಅವ್ರ ಕೋರಿಕೆ ಒಂದು ಪಿರಮಿಡ್ ಬರ್ಬೇಕು. ಅವ್ರು ಧ್ಯಾನ ಕಲ್ತಿದ್ದಾರೆ, ಜನಕ್ಕೆಲ್ರಿಗೂ ಧ್ಯಾನ ಹೇಳ್ಕೊಡ್ಬೇಕು ಅಂತ ಹೇಳಿ ಕರ್ನೂಲ್ನಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಮತ್ತೆ ಅವರ ಒಂದು ಕೋರಿಕೆ ಅನ್ನೋದು ಬಲವಾಗಿದೆ, ಅದಿನ್ನೂ ದೊಡ್ಡದಾಗಿದೆ. ಅವ್ರ ಕೋರಿಕೆ ನೋಡಿ ಎಷ್ಟು ಬಲವಾಗಿರೋದ್ರಿಂದ ಇಡೀ ಪ್ರಪಂಚ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಆಗಿದ್ದಾರೆ. ಸೊ ಈ ವಿಷಯದಲ್ಲಂತೂ ನಾವು ಪತ್ರಿಜಿ ಅವ್ರಿಗೆ ಒಂದು ಚಪ್ಪಾಳೆ ಕೊಡ ಮೂಲಕ ಧನ್ಯವಾದಗಳು ತಿಳಿಸ್ಲೇಬೇಕಾಗುತ್ತೆ.
ಯಾಕಂದ್ರೆ ನಮ್ಮೆಲ್ರಿಗೂ ಇಷ್ಟು ಅದ್ಭುತವಾದ ಧ್ಯಾನ ಹೇಳ್ಕೊಟ್ಟು ಇಷ್ಟು ಪಿರಮಿಡ್ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲಿ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಸ್ಟಾರ್ಟ್ ಆಗ್ಲಿಕ್ಕೆ ಅವರ ಒಂದು ಕೋರಿಕೆನೆ ಮೂಲವಾದ ಬೀಜ. ಮತ್ತೆ ಅವರು ಸಾಧನೆ ಮಾಡಿ ಒಂದ್ ಕಡೆ ಕೂತು ಬರೀ ಧ್ಯಾನ ಅಷ್ಟೇ ಮಾಡಿಲ್ಲ, ಇಡೀ ಪ್ರಪಂಚ ಇಲ್ಲ ತಿರ್ಗಿ 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 ಅವರ ಒಂದು ವರ್ಕ್ ನಿಂದ ಈ ಒಂದು PSSM ಆಗಿದೆ. ನಾವೆಲ್ಲರೂ ಇಷ್ಟು ಧ್ಯಾನಿಗಳಾಗಿದ್ದೀವಿ. ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ದೇಶದಲ್ಲೂ ಈ ಪಿರಮಿಡ್ಸ್ ಅನ್ನೋದು ಬಂದಿದ್ದಾವೆ. ಅದೇ ತರ ಪ್ರಪಂಚವೆಲ್ಲ ಪಿರಮಿಡ್ ಮಯವಾಗುತ್ತೆ ಅಂತ ಪತ್ರಿಜಿ ಅವರು ಹೇಳಿದ್ದಾರೆ. ಖಂಡಿತ ಅವರ ಕೋರಿಕೆ ಅಂತೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಇನ್ನು ಹೆಚ್ಚೆಚ್ಚು ಧ್ಯಾನನು ಪ್ರಚಾರನು ಮಾಡ್ತೀವಿ, ಧ್ಯಾನಗಳು ಬರ್ತದೆ, ಅದು ನಡೆಯುತ್ತೆ, ಅದು ಸೃಷ್ಟಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಗೆ ಇಲ್ಲಿ ಏನಾದ್ರೂ ಬೇಕಂದ್ರೆ, ಈಗ ಹೇಳ್ದಂಗೆ ಸಾರ್ ಎಕ್ಸ್ಪೀರಿಯನ್ಸ್ ಹೇಳ್ದಂಗೆ, ನಮ್ಗೆ ಏನಾದ್ರೂ ಕೋರಿಕೆ ಇದೆ, ನಮ್ಗೆ ಏನಾದ್ರೂ ಬೇಕಂದ್ರೆ ಅದೇನಾದ್ರೂ ಆಕಾಶದಿಂದ ಹಂಗೆ ಬಂದ್ಬಿಡುತ್ತಾ? ಎಲ್ಲೆಲ್ಲೂ ಬರೋದಿಲ್ಲ. ನಮ್ಗೆ ಏನು ಕೋರಿಕೆ ಇದೆ, ಏನು ಹಾಕ್ಬೇಕು, ಏನ್ ಆಸೆ ಇದೆ, ಅವೆಲ್ಲವನ್ನೂ ಒಂದು ಚಿದಾಕಾಶದಿಂದ ಆಗುತ್ತೆ, ಮತ್ತೆ ಆತ್ಮಾಕಾಶದಿಂದ ಆಗುತ್ತೆ. ಈಗ ನಮ್ಗೆ ಏನ್ ಬೇಕು ಅಂದ್ರೆ, ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲರೂ ಧ್ಯಾನಿಗಳಾಗ್ಬೇಕು, ಮತ್ತೆ ಎಲ್ಲರೂ ಶಾಕಾಹಾರಿಗಳಾಗ್ಬೇಕು. ಇದೆಲ್ಲ ಎಲ್ಲಿಂದ ಬಂದಿದೆ ಅಂದ್ರೆ, ಒಂದು ಆತ್ಮದ ಆಕಾಶದಿಂದ ಬಂದಿದೆ, ಮತ್ತೆ ಅದೇ ಸೃಷ್ಟಿ ಆಗಿದೆ. ಮತ್ತೆ ಇದೇ ತರದ ಒಂದು ಕೋರಿಕೆಗಳು, ಒಂದೇ ತರದ ಕೋರಿಕೆಗಳು ಇರೋರೆಲ್ರೂ ಒಂದು ಸಮೂಹವಾಗಿ ಒಂದು ಗ್ರೂಪ್ ಆಗ್ಬಿಟ್ಟು ಎಲ್ಲರೂ ಸೇರಿ ಒಂದು ವರ್ಕ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೆಲ್ಲರೂ ಹಿಂಗೆ ಎಲ್ಲಾ ಸೇರಿ ವರ್ಕ್ ಮಾಡ್ತಾ ಇರೋದ್ರಿಂದ ಈ PSSM ಅನ್ನೋದು ಅದ್ಭುತವಾಗಿ ಸೃಷ್ಟಿಯಾಗಿದೆ. ಅದೇ ತರ ಇಡೀ ಪ್ರಪಂಚ ಎಲ್ಲ ವಿಸ್ತಾರವಾಗ್ತಾ ಇದೆ. ನೆಕ್ಸ್ಟ್ ಇದೇ ತರ ನಮ್ಮ PSSM ರಾಜ್ಯ ಎಲ್ಲೆವರೆಗೂ ಹೋಗ್ಬೇಕು ಅಂದ್ರೆ, ಇದ್ರಲ್ಲಿ ಸಾರು ರಾಮಾಯಣದ ಎಕ್ಸಾಂಪಲ್ ತಗೊಂಡು ಹೇಳಿದ್ದಾರೆ. ಕುದುರೆನ ಬಿಟ್ಟು ಕುದುರೆ ಎಲ್ಲೆವರೆಗೂ ಹೋಗುತ್ತೋ ಅದು ಎಲ್ಲಾ ಊರುಗಳು ನಮ್ಮ ರಾಜ್ಯವಾಗ್ತದೆ. ಈ ಒಂದು ಕುದುರೆ, ನಮ್ಮ ಕೋರಿಕೆ ಎಂಬ ಕುದುರೆನ ನಾವು ಬಿಟ್ಟು ಎಲ್ಲೆಲ್ಲಿ ಊರುಗಳಿಗೆ ನಾವು ವಿಸ್ತಾರ ಮಾಡ್ಕೊಂಡು ಹೋಗ್ತೀವೋ ಆ ಒಂದು ಪ್ರತಿ ಊರು, ಪ್ರತಿ ದೇಶ, ಈ ಪ್ರಪಂಚವೆಲ್ಲ ನಮ್ಮ PSSM ವಿಸ್ತಾರವಾಗ್ತಾ ಹೋಗುತ್ತೆ. ಇದೇ ನಮ್ಮ ಒಂದು ಸೃಷ್ಟಿಯ ಶಾಸ್ತ್ರ, ಮತ್ತೆ ಇದು ಸೃಷ್ಟಿಯ ಧರ್ಮ. ನಮ್ಮ ಕೋರಿಕೆ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ವಿಶಾಲವಾಗಿದೆ, ಎಷ್ಟು ದೃಢವಾಗಿದೆ, ಆ ಕೋರಿಕೆ ಸೃಷ್ಟಿ ಅದೇ ತರ ಆಗುತ್ತೆ. ನೆಕ್ಸ್ಟ್ ಇದೆಲ್ಲದನ್ನು ಎಲ್ಲಿಂದ ಬರ್ತೈತೆ ಅಂದ್ರೆ, ನಮ್ಮ ಒಂದು ಆತ್ಮದಿಂದ ಈ ಕೋರಿಕೆಗಳನ್ನು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಇದ್ರಲ್ಲಿ ಭೂಮಾತೆ ಬಗ್ಗೆ ಹೇಳಿದ್ದಾರೆ. ಭೂಮಾತೆಯ ಒಂದು ಕೋರಿಕೆಯಿಂದ ಈ ಒಂದು ಭೂಮಂಡಲ ಅನ್ನೋದು ಸೃಷ್ಟಿಯಾಗಿದೆ. ಅದೇ ತರ ಒಂದು ಸೂರ್ಯನ ಆತ್ಮದಿಂದ ಸೂರ್ಯಮಂಡಲ ಅನ್ನೋದು ಸೃಷ್ಟಿಯಾಗಿದೆ. ನೋಡಿ ಇಲ್ಲಿ ಅವ್ರಿಗೂ ಆ ಭೂಮಾತೆಯಲ್ಲೂ ಒಂದು ಆತ್ಮ ಇದೆ, ಒಂದು ಕೋರಿಕೆ ಇದೆ ಅನ್ನೋದು ಪತ್ರಿಜಿ ಅವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಭೂಮಾತೆ ನಾವು ಬರೀ ಭೂಮಿ ಅಂತ ಅಷ್ಟೇ ನೋಡ್ತೀವಿ, ನಾವ್ ಅದ್ರ ಮೇಲೆ ನಡಿತೀವಿ, ಓಡಾಡ್ತೀವಿ, ಅದನ್ನ ನಾವು ಉಪಯೋಗಿಸ್ಕೊತೀವಿ, ಸೂರ್ಯನ ನಾವು ಉಪಯೋಗಿಸ್ಕೊತೀವಿ. ಆದ್ರೆ ಅದನ್ನೂ ಒಂದು ಆತ್ಮ ಅಂತ ಹೇಳಿ ಪತ್ರಿಜಿ ಅವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಭೂಮಾತೆಯ ಒಂದು ಆತ್ಮದ ಕೋರಿಕೆಯಿಂದ ಭೂಮಿ ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಮರ ಗಿಡಗಳು, ಎಷ್ಟು ಗಾಳಿ, ಎಷ್ಟು ನೀರು, ಇಂತ ಅದ್ಭುತವಾದ ಸೃಷ್ಟಿ ಭೂಮಾತೆಯ ಒಂದು ಅದ್ಭುತವಾದ ಕೋರಿಕೆಯಿಂದ. ಇದೇ ತರ ಒಬ್ಬ ಪೇಂಟರ್, ಒಂದು ಚಿತ್ರಕಾರರಿರ್ತಾರೆ, ಡ್ರಾಯಿಂಗ್ ಮಾಡ್ತಿರ್ತಾರೆ. ಅವರು ಡ್ರಾಯಿಂಗ್ಸ್ ಎಲ್ಲ ತುಂಬಾ ಅದ್ಭುತವಾಗಿರ್ತವೆ. ಅದು ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಬಿಟ್ಟಂದ್ರೆ ಅದು ಎಲ್ಲಿಂದ ಬರುತ್ತಂದ್ರೆ, ಅವನೊಂದು ಬ್ರಷ್ ತಗೊಳಕ್ಕೂ ಮುಂಚೆನವೆ ಅವನ ಒಂದು ಮೈಂಡ್ ಅಲ್ಲಿ ಒಂದು ಆಲೋಚನೆ ಇರುತ್ತೆ. ಆಲೋಚನೆ, ಆ ಒಂದು ಕೋರಿಕೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಆ ಚಿತ್ರ ಅಷ್ಟು ಅದ್ಭುತವಾಗಿ ಬರ್ತಿತ್ತು. ಸೃಷ್ಟಿ ಅನ್ನೋದು ಅಷ್ಟು ಅದ್ಭುತವಾಗಿ ನಡೀತಾ ಇದೆ. ಇದ್ರಲ್ಲಿ ಇದಕ್ಕೂ ಮುಂಚೆ ಹೇಳ್ದಂಗೆ ಸಕಾರ ಕೋರಿಕೆಗಳು, ಆಕಾರ ಕೋರಿಕೆಗಳು ಹೇಗೆ ಇರುತ್ತೆ ಅನ್ನೋದಕ್ಕೆ ಸಾರ್ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ, ಮಹಾಭಾರತ ಯುದ್ಧದ ಬಗ್ಗೆ. ಈ ಮಹಾಭಾರತ ಯುದ್ಧ ಅನ್ನೋದು ನಡೆದಿರೋದು ದುರ್ಯೋಧನನ ಒಂದು ಕೋರಿಕೆಯಿಂದ. ದುರ್ಯೋಧನಂಗೆ
ಏನಿದೆ ಅಂದ್ರೆ ನಾನ್ ಸತ್ರೂ ಪರವಾಗಿಲ್ಲ, ಅವರಿಗೆ ಅವ್ರನ್ನ ಸಾಯಿಸ್ಬೇಕು ಅಂತ ಅವನ ಒಂದು ದೃಢವಾದ ಕೋರಿಕೆ ದುರ್ಯೋಧನಂದು, ಪಾಂಡವರು ಸಾಯ್ಬೇಕು ಅಂತ. ನಾನ್ ಸತ್ರೂ ಪರವಾಗಿಲ್ಲ, ಪಾಂಡವರನ್ನ ರಾಜ್ಯ ಕೊಡ್ತೀರ, ನಾನು ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಈ ದುರ್ಯೋಧನ ಅಷ್ಟು ಗಟ್ಟಿಯಾಗಿ ಅನ್ಕೊಳ್ಳೋದ್ರಿಂದ ಅಲ್ಲಿ ಶ್ರೀಕೃಷ್ಣ ಹೋಗಿ ಕೇಳ್ತಾರೆ ಯುದ್ಧನ ನಿಲ್ಲಿಸ್ಬೇಕು ಅಂತ. ಅವ್ರ 5 ಜನಕ್ಕೂ ಒಬ್ಬೊಬ್ಬರಿಗೊಂದೊಂದು ರಾಜ್ಯ ಕೊಟ್ಬಿಡು, ಯಾವುದೇ ಯುದ್ಧನೂ ಬೇಡ ಅಂತ ಹೇಳ್ತಾನೆ. ಆದ್ರೆ ದುರ್ಯೋಧನ ತನ್ನ ಒಂದು ಅಜ್ಞಾನದಿಂದ ಒಪ್ಕೊಳ್ಳೋದಿಲ್ಲ, ಇಲ್ಲ ಯುದ್ಧ ನಡಿಲೇಬೇಕು ಅಂತ ಹೇಳಿ ಆ ಒಂದು ಯುದ್ಧವನ್ನ ನಡೆಸ್ತಾನೆ. ಇಲ್ಲಿ ಅವನ್ಗೆ ಎಷ್ಟು ದುಷ್ಟ ಕೋರಿಕೆ ಇದೆ. ಸೊ ಅಲ್ಲಿ ಅವನ ಒಂದು ದುಷ್ಟ ಕೋರಿಕೆಗೆ ಏನಾಗುತ್ತೆ, ಯುದ್ಧ ನಡೀತೈತೆ, ಆದ್ರೆ ಅಲ್ಲಿ ಅವನೇ ಸತ್ತೋಗ್ತಾನೆ. ಯಾಕೆ ಸಾಯ್ತಾನೆ ಅವನು? ನಾನ್ ಸತ್ರು ಪರವಾಗಿಲ್ಲ ಅನ್ಕೊಂಡಿದ್ದಾನಲ್ವಾ, ಸತ್ರು ಪರವಾಗಿಲ್ಲ ಅನ್ನೋ ಒಂದು ಆತನ ಕೋರಿಕೆ ಸೃಷ್ಟಿಯಾಗುತ್ತೆ, ಯುದ್ಧ ನಡಿಬೇಕು, ಸತ್ರು ಪರವಾಗಿಲ್ಲ ಯುದ್ಧ ನಡಿಬೇಕು, ಪಾಂಡವರು ಸಾಯ್ಬೇಕು ಅಂತ ಹೇಳ್ಕೊಳ್ತಾರೆ. ಆದ್ರೆ ಇಲ್ಲಿ ಪಾಂಡವರನ್ನ ಶ್ರೀಕೃಷ್ಣ ಕಾಪಾಡ್ಕೊಳ್ತಾರೆ. ಪಾಂಡವರು ಧರ್ಮದ ಕಡೆ ಇರೋದ್ರಿಂದ ಪಾಂಡವರನ್ನ ಶ್ರೀಕೃಷ್ಣ ಕಾಪಾಡ್ತಾನೆ. ಬಟ್ ಈತ ದುರ್ಯೋಧನನ ಒಂದು ಕೋರಿಕೆಯಿಂದ ದುರ್ಯೋಧನ ಯುದ್ಧ ಮಾಡಿ ಆತ ಅಲ್ಲಿ ತೀರ್ಕೊಳ್ತಾನೆ. ಇಲ್ಲಿ ಮತ್ತೆ ನಮ್ಗೆ ಈ ಒಂದು ಕೋರಿಕೆನ ಇದಕ್ಕೂ ಮುಂಚೆ ನಾವು ಸಂಕಲ್ಪ ಅಂತನೂ ಹೇಳ್ಕೊಂಡ್ವಿ. ಇಲ್ಲಿ ಏನಂದ್ರೆ ನಮ್ಮ ಸಂಕಲ್ಪ ಹೇಗಿರ್ಬೇಕು ಅಂದ್ರೆ ವಿಕಲ್ಪರಹಿತವಾಗಿರ್ಬೇಕು, ಎರಡು ದ್ವಂದ್ವದಲ್ಲಿ ಇರ್ಬಾರ್ದು. ಸಂಕಲ್ಪ ಇಟ್ಕೊಂತೀವಿ ಅಂದ್ರೆ ಒಂದು ಕೋರಿಕೆ ಇಟ್ಕೊಂತೀವಿ ಮಾಡ್ಬೇಕು ಅಂತ, ಮತ್ತೆ ಇನ್ನೊಂದು ಯೋಚನೆ ಬರುತ್ತೆ ಇದು ಆಗುತ್ತೋ ಇಲ್ವೋ ಅಂತ ಹೇಳಿ. ಈ ತರದ್ದು ದ್ವಂದ್ವಗಳಿದ್ದರೆ ಅಲ್ಲಿ ನಮ್ಮ ಕೋರಿಕೆಗಳು ನೆರವೇರಲ್ಲ. ಕೆಲವೊಂದ್ಸರಿ ಅದು ಪೋಸ್ಟ್ಪೋನ್ ಆಗುತ್ತೆ. ಒಂದು ಕಾಲು ಮುಂದೆ ಇಟ್ಟಿರ್ತೀವಿ, ಇನ್ನೊಂದು ಕಾಲು ಹಿಂದೆ ಇಟ್ಟಿರ್ತೀವಿ. ಇದ್ರೆ ಕಾಲು ಮುಂದೆ ಇಟ್ಟು ಮುಂದೆ ಹೋಗ್ತಾ ಇರ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ನಿಂತ್ಕೊಂಡ್ ಬಿಡ್ಬೇಕು. ಈ ಒಂದು ವಿಕಲ್ಪರಹಿತ ಸಂಕಲ್ಪಗಳನ್ನ ನಾವು ಇಟ್ಕೋಬೇಕು. ಮತ್ತೆ ಇಲ್ಲಿ ಸೃಷ್ಟಿಯ ಒಂದು ಕರ್ಮ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇದ್ರ ಬಗ್ಗೆ ನಮ್ಮ ಜೀವನನೇ ನಾವ್ ಒಂದ್ಸರಿ ರೀಕಾಲ್ ಮಾಡ್ಕೊಳ್ತಾ ಹೋಗೋಣ. ನಮ್ ಜೀವನದಲ್ಲಿ ನಾವು ಚಿಕ್ಕೋರಿದ್ದಾಗ ನಾವ್ ಏನೆಲ್ಲ ಅನ್ಕೊಂಡಿರ್ತೀವಿ, ಈಗ ಅವೆಲ್ಲ ಸೃಷ್ಟಿ ಆಗಿದ್ದಾವೆ. ಒಂದ್ಸರಿ ನಮ್ಮನ್ನ ನಾವು ರೀಕಾಲ್ ಮಾಡ್ಕೊಂಡಾಗ, ನಾವು ಚಿಕ್ಕೋರಿದ್ದಾಗ ಏನ್ ಸಂಕಲ್ಪ ಇತ್ತು, ಏನ್ ಅನ್ಕೊಂಡಿದೀವಿ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ಒಂದ್ಸರಿ ನಾವು ಚೆಕ್ ಮಾಡ್ಕೊಳ್ತಾ ಹೋದ್ರೆ ಅದೀಗ ಸೃಷ್ಟಿ ಆಗಿದೆ ಇಲ್ಲ ಅನ್ನೋದನ್ನು ನಮ್ಮ ಅನುಭವಕ್ಕೆ ಬರುತ್ತೆ. ಈ ಒಂದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಡೆದಿರುವ ಪ್ರತಿಯೊಂದು ಸೃಷ್ಟಿನೂ ನಮ್ಮ ಒಂದು ಕೋರಿಕೆಯ ಮೂಲ ಬೀಜದಿಂದ. ಇದಕ್ಕೆ ಎಕ್ಸಾಂಪಲ್ ನನ್ನದೇ ಒಂದು ಹೇಳ್ತೀನಿ ನಾನು. ಇದು ಆಕ್ಚುಲಿ ದುಷ್ಟದು. ಏನಂದ್ರೆ ನಂಗೆ ಚಿಕ್ಕವಳಿದ್ದಾಗ ಯಾರೋ ಒಬ್ರು ಆ ಡೇಗೋದು ಸೌಂಡ್ ಮಾಡ್ತಾ ನನಗೆ ಆತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಕೋರಿಕೆ ಇತ್ತು, ಟ್ರೈ ಮಾಡ್ತಿದ್ದೆ. ಚಿಕ್ಕವಳಿದ್ದಾಗ ನಂಗೆ ಏನೂ ಆಗ್ತಿರ್ಲಿಲ್ಲ. ಆತರ ಅವ್ರಿಗೆ ಡೇಗ್ ಬರ್ಲಿಕ್ಕೆ ಕಾರಣ ಗ್ಯಾಸ್ಟ್ರಿಕ್ ಅಂತ ಗೊತ್ತಾಯ್ತು. ಅವಾಗ ಅನ್ಕೊಂಡಿದ್ದೆ ನನಗೂ ಗ್ಯಾಸ್ಟ್ರಿಕ್ ಬಂದ್ರೆ ಚೆನ್ನಾಗಿರುತ್ತೆ, ಸೊ ನಾನು ಹಂಗ್ ಮಾಡ್ಬೋದು ಅಂತ. ಅವಾಗ ಅದು ಗೊತ್ತಿಲ್ಲ, ಅದು ಒಳ್ಳೇದಾ ಕೆಟ್ಟದಾ, ಅದರಿಂದ ಏನು ಪರಿಣಾಮಗಳಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಈಗ ಅದು ಇರ್ಬೇಕಿತ್ತು, ಅದು ಆಗ್ಬೇಕಿತ್ತು. ಆಮೇಲೆ ಧ್ಯಾನ ಮಾಡುವಾಗ ಏನಾಯ್ತು, ಧ್ಯಾನದ ಶಕ್ತಿ ಆ ಒಂದು ಆಲೋಚನೆಗೆ ಶಕ್ತಿ ಆಡ್ ಆಗ್ಬಿಟ್ಟು ಮತ್ತೆ ಇದು ಗ್ಯಾಸ್ಟ್ರಿಕ್ ಅನ್ನೋದು ಸ್ಟಾರ್ಟ್ ಆಗೋಯ್ತು. ಸೊ ಅದರ ಪರಿಣಾಮಗಳು ಏನನ್ನೋದು ಈಗ ಅನುಭವಿಸ್ತಿದ್ವಿ. ಅದೇ ತರ ನಮ್ಮ ಕೋರಿಕೆಗಳು ಏನಾದ್ರೂ ಇರ್ತವೆ, ಅದ್ರ ಕಡೆ ನಮ್ಗೆ ಗಮನ ಇರ್ಬೇಕು. ಯಾವ ತರ ಕೋರಿಕೆ ನಾವ್ ಇಟ್ಕೊಂತಿದೀವಿ, ಯಾವ ತರ ಗೋಲ್ ಇಟ್ಕೊಂತಿದೀವಿ, ಯಾವ ಸಂಕಲ್ಪ ಮಾಡ್ತಿದೀವಿ, ಈ ಎಲ್ಲವನ್ನೂ ನಾವು ಮಾಡ್ಕೊಳ್ತಾ ಹೋದಾಗ ನಮ್ಗೆ ಒಂದು ಅನುಭವದಿಂದ ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ಅನ್ನೋದು ಒಂದು ಅನುಭವದಿಂದ ಗೊತ್ತಾಗುತ್ತೆ. ಮತ್ತೆ ಅದೇ ತರ ಧ್ಯಾನ ಮಾಡ್ತಾ ಹೋದಾಗ ಆ ಅರಿವು ಅನ್ನೋದು ನಮ್ಗೆ ಬೇಗ ಆಗುತ್ತೆ. ಧ್ಯಾನ ಮಾಡ್ತಾ ನಾವು ಸ್ವಾಧ್ಯಾಯ ಮಾಡ್ತಾ ಸಜ್ಜನ ಸಾಂಗತ್ಯ ಮಾಡ್ತಾ ಹೋದಂಗೆಲ್ಲ ಆ ಒಂದು ಅರಿವು ಬೇಗ ಆಗುತ್ತೆ. ಇಲ್ಲಿ ನಮ್ಗೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಿದ್ದಾರೆ ಪತ್ರಿಜಿ ಅವರು. ನಾವು ಏನಾದ್ರೆ ಭಾವನೆ ಇಟ್ಕೊಂತೀವಿ ಅದೇ ಒಂದು ನಡೀತೈತಿ. ಈಗ ನೋಡಿ, ಹಿಟ್ಲರ್ಗೆ ಏನಿತ್ತು, ಇಡೀ ಪ್ರಪಂಚವೆಲ್ಲ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತಿತ್ತು. ಆತಂಗ ದೀಕ್ಷೆ ಇತ್ತು, ಆತ ಪಡೆದಿದ್ದಾನೆ. ಅದೇ ತರ ನಮ್ಮ ಗೌತಮ ಬುದ್ಧರಿಗೆ ಏನಿತ್ತು, ತಾನು ಆತ್ಮಜ್ಞಾನ ಪಡಿಬೇಕನ್ನೋದಿತ್ತು, ಅವ್ರು ಪಡೆದಿದ್ದಾರೆ. ಪತ್ರಿಜಿ ಅವ್ರಿಗೆ
ಇಡೀ ಪ್ರಪಂಚ ಎಲ್ಲ ಧ್ಯಾನಿಗಳಾಗ್ಬೇಕು, ಇಡೀ ಪ್ರಪಂಚವೆಲ್ಲ ಪಿರಮಿಡ್ಸ್ ಬರ್ಬೇಕು ಅನ್ನೋದು ಪತ್ರಿಜಿ ಅವರ ದೀಕ್ಷೆ ಇತ್ತು. ಸೊ ಅವ್ರಿಗೆ ಅದು ಸೃಷ್ಟಿಯಾಗಿದೆ. ಈಗ ನಮ್ಮ ಒಂದು ಕೋರಿಕೆ ಹೇಗಿರ್ಬೇಕು ಅಂದ್ರೆ, ನಾವು ಇಡೀ ಪ್ರಪಂಚವೆಲ್ಲ ಆಸ್ ಎ ಪಿರಮಿಡ್ ಮಾಸ್ಟರ್ಸ್ ನಮ್ಮ ಕೋರಿಕೆ ಹೇಗಿರ್ಬೇಕು ಅಂದ್ರೆ, ಇಡೀ ಪ್ರಪಂಚವನ್ನೆಲ್ಲ ನಾವು ಧ್ಯಾನಮಯ ಮಾಡ್ಬೇಕು. ಇಡೀ ಪ್ರಪಂಚ ಎಲ್ಲ ಧ್ಯಾನ ಮಾಡ್ಬೇಕು ಅಂದ್ರೆ, ಈಗ ನಾವೇನೊಂದು ಗ್ರೂಪ್ ಅಂತ ಹೇಳ್ದೆ, ಒಬ್ಬೊಬ್ಬರದನ್ನ ಇದೇ ಗ್ರೂಪ್ ಆಗಿ ಇದೇ ಕೋರಿಕೆ ಆಗಿದ್ದಾಗ ಅದು ಎಲ್ಲರೂ ಸೇರಿ ಅದನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ, ನಮ್ಮ ಸೃಷ್ಟಿಗೆ ನಾವೇ ಕರ್ತರು, ನಮ್ಮ ಕೋರಿಕೆಗಳೇ ಅದು ಮೂಲ ಬೀಜ. ಮತ್ತೆ ಇಲ್ಲಿ ನಮ್ಮ ಕೋರಿಕೆಗಳು ಯಾವ ತರ ಇರ್ಬೇಕು ಅಂದ್ರೆ, ಕೃಷ್ಣನ ಪರವಾಗಿರ್ಬೇಕು, ಮತ್ತೆ ಪಾಂಡವರ ಪರವಾಗಿರ್ಬೇಕು. ದುರ್ಯೋಧನ ಪರವಾಗಿ ಇರಬಾರ್ದು, ಹಿಟ್ಲರ್ ಪರವಾಗಿ ಇರಬಾರ್ದು. ನಮ್ಮ ಕೋರಿಕೆಗಳು ಧರ್ಮಬದ್ಧವಾಗಿರ್ಬೇಕು, ಧರ್ಮದ ಕಡೆ ನಾವು ಹೋಗ್ಬೇಕು. ಈ ಒಂದು ನಮ್ಮ ಕೋರಿಕೆಗಳನ್ನ ಸಕಾರಾತ್ಮಕವಿದಾವ ಇಲ್ಲ ಅಕಾರಾತ್ಮಕವಾಗಿದಾವ ಅಂತ ಹೇಳಿ ನಮ್ಗೆ ತಿಳಿಸಿಕೊಡೋದು ಧ್ಯಾನ. ಧ್ಯಾನ ಹೆಚ್ಚೆಚ್ಚು ಮಾಡ್ತಾ ಹೋದಂಗೆಲ್ಲ ಆ ಒಂದು ಕೋರಿಕೆಗಳ ಬಗ್ಗೆ ನಮ್ಗೆ ಒಂದು ಅರಿವು ಅನ್ನೋದು ಬರುತ್ತೆ, ಅದರಲ್ಲಿ ನಾವು ಪರಿಪೂರ್ಣರಾಗ್ತೀವಿ. ಸೊ ನಮ್ಮ ಸೃಷ್ಟಿಗೆ ನಾವೇ ಕರ್ತರು, ನಮ್ಮ ಆಲೋಚನೆಗಳಿಂದನೇ ಅದು ಪ್ರತಿಯೊಂದೂ ಮ್ಯಾನಿಫೆಸ್ಟ್ ಆಗುತ್ತೆ, ಅದೇ ಸೃಷ್ಟಿ ಆಗುತ್ತೆ. ಇಷ್ಟು ಮಾತನ್ನ ಹೇಳಿ ನಾನು ಮುಗಿಸ್ತಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಂತ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೈಸೂರಿನವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.